ಕೆಲವೊಂದಿಷ್ಟು ಮಂದಗಾಮಿಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಯಾರ್ಯಾರು ಬರ್ತಾರನ್ನ ದಾದಾಬಾಯಿ ನೌರೋಜಿ ನೋಡ್ರಿ, ಈ ಒಂದು ದಾಡಿವಾಲ ಏನದಾನ ದಾದಾಬಾಯಿ ನೌರೋಜಿಯಾಗಿ ನಾವು ನೋಡ್ತೀವಿ. ಅದ್ರ ಜೊತೆಗೆ ಮತ್ತೆ ಯಾರಿದ್ರು ಸುರೇಂದ್ರನಾಥ್ ಬ್ಯಾನರ್ಜಿ, ಹೌದಾ, ಇವರು ಕೂಡ ಒಂದು ಮಂದಗಾಮಿಗಳ ನಾಯಕರು ಅಂತ ಹೇಳ್ತೀವಿ. ಪ್ರಮುಖವಾಗಿ ಒಂದು ತೋರ್ಸಾಕತ್ತೀನಿ. ಆಮೇಲೆ ಗೋಪಾಲಕೃಷ್ಣ ಗೋಖಲೆ ಅಂತ ಹೇಳ್ತೀವಿ. ಇಲ್ಲಿ ಇವರ ಸ್ಥಾಪನೆ ಮಾಡಿದ ಸುರೇಂದ್ರನಾಥ್ ಬ್ಯಾನರ್ಜಿ ಸ್ಥಾಪನೆ ಮಾಡಿದ ಏನಂತ ಹೇಳಾಗ್ತದೆ, ಯಾವುದಂತ ಹೇಳ್ತೀವಿ, ಈ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್. ಇದು ಕೂಡ INC ಸ್ಥಾಪನೆಯಲ್ಲಿ ಸಹಾಯಕವಾಗ್ತದೆ. ಅದು ಮೊದಲನೇ INC ಅಧಿವೇಶನದ ಭಾಗವಹಿಸದೇ ಇರುವ ವ್ಯಕ್ತಿ ಕೂಡ ಏನಂತ ಹೇಳ್ತೀವಿ, ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಗೋಪಾಲಕೃಷ್ಣ ಗೋಖಲೆ ಕೂಡ ಮಂದಗಾಮಿಗಳಾಗಿ ಕೆಲಸವನ್ನು ಮಾಡಿದರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಇವರ ಕಾಲದಲ್ಲಿ 1888 ನಾವು ನೋಡ್ತಾ ಹೋಗಿದ್ವಿ. ಮಂದಗಾಮಿಗಳು ಯುಗ ನೋಡಿದ್ವಲ್ಲ, 85ರಿಂದ 1905 ನಾವು ನೋಡಿದ್ವಿ ಅಂತ ಹೇಳ್ತೀವಿ. ಹಾಗಾದ್ರೆ ಕೆಲವೊಂದಿಷ್ಟು ಅಂಶಗಳನ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದಾದ ನಂತರ 1700 ಎಲ್ಲಿ ತನಕ ನೋಡಿದ್ವಿ ಅಂದಾಗ 88ರವರೆಗೆ ನಾವು ನೋಡಿದ್ವಿ. ಇದಾದ ನಂತರ ನೆಕ್ಸ್ಟು ಪ್ರಮುಖವಾಗಿ 1890ರಲ್ಲಿ ಒಂದು ಅಧಿವೇಶನ INC ಅಧಿವೇಶನ ನಡೀತದೆ. 5ನೇದ್ದಲ್ಲ, ಬಟ್ INC ಅಧಿವೇಶನ 1890ರ INC ಅಧಿವೇಶನ ಅಧ್ಯಕ್ಷತೆ ಎಲ್ಲಿ ನಡೀತದೆ ಅಂದಾಗ ಕಲ್ಕತ್ತಾದಲ್ಲಿ ನಡೀತದೆ. ಎಲ್ಲಿ ನಡೀತದೆ? ಕಲ್ಕತ್ತಾ. ಅಧ್ಯಕ್ಷರು ಫಿರೋಜ್ ಶಾ ಮೆಹ್ತಾ ಅಂತೇಳಿ, ಯಾರಂತ ಕರಿತೀವಿ, ಫಿರೋಜ್ ಶಾ ಮೆಹ್ತಾ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಅಂತೇಳಿ ನಾವು ನೋಡ್ತಾ ಹೋಗಿ. ಫಿರೋಜ್ ಶಾ ಮೆಹ್ತಾ ಅಧ್ಯಕ್ಷತೆ ವಹಿಸ್ಕೊಂಡ್ರು. ಈ ಅಧಿವೇಶನದ ವಿಶೇಷತೆ ಏನಪ್ಪ ಅಂದಾಗ, ಇಲ್ಲಿ ಅಧಿವೇಶನದ ವಿಶೇಷತೆಯಾಗಿ ನಾವು ನೋಡ್ತಾ ಹೋಗ್ತೀವಿ. ಏನು ವಿಶೇಷತೆ ಅಂದ್ರೆ, ಈ ಮೊದಲ ಬಾರಿಗೆ ಈ ಸಭೆಯನ್ನು ಉದ್ದೇಶಿಸಿ INC ಕಲ್ಕತ್ತಾ INC ಸಭೆಯನ್ನು ಉದ್ದೇಶಿಸಿ ಅಂತ ಕರಿತೀವಿ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮೊದಲ ಮಹಿಳೆ, ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮೊದಲ ಮಹಿಳೆ ಅಂತ ಕರಿತೀವಿ. ಈ ಮೊದಲ ಮಹಿಳೆ ಯಾರಪ್ಪ ಅಂದಾಗ ಕದಂಬಿನಿ ಗಂಗೋಲಿ ಅಂತೇಳಿ, ಹೌದಾ, ಕದಂಬಿನಿ ಗಂಗೋಲಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಫಿರೋಜ್ ಶಾ ಮೆಹ್ತಾ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದ. ಈ ಅಧಿವೇಶನದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮೊದಲ ಮಹಿಳೆ ಕದಂಬಿನಿ ಗಂಗೋಲಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದಾದ ನಂತರ ಅತ್ಯಂತ ಪ್ರಮುಖವಾದ ಮತ್ತೊಂದು ಘಟನೆ ನಡೀತದ. ಯಾವುದಂದ್ರೆ ಇಲ್ಲಿ ಕದಂಬಿನಿ ಗಂಗೋಲಿಯ ಬಗ್ಗೆ ನಾವು ಮಾತಾಡಿದ್ವಿ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಮೊದಲ ಮಹಿಳೆ 1850ರ INC ಯಾವುದ್ರಿ ಕಲ್ಕತ್ತಾ ಅಧಿವೇಶನ ಅಧ್ಯಕ್ಷ ಫಿರೋಜ್ ಶಾ ಮೆಹ್ತಾ ವಹಿಸ್ಕೊಂಡಿದ್ರು ಅಂತೇಳಿ. ಅದಾದ ನಂತರ ಮತ್ತೊಂದು ಪ್ರಮುಖವಾಗಿ ನಾವು ನೋಡ್ತೀವಿ, 1891ರ ಒಂದು ಕಾಯ್ದೆ ಬರ್ತದೆ. ಯಾವಪ್ಪ ಅಂದಾಗ ಎರಡನೇ ಫ್ಯಾಕ್ಟರಿ ಕಾಯ್ದೆ ಅಥವಾ ಸೆಕೆಂಡ್ ಫ್ಯಾಕ್ಟರಿ ಕಾಯ್ದೆ. ಎರಡನೇ ಏನಂತ ಹೇಳ್ಬೋದು ಅಂದಾಗ ಎರಡನೇ ಕಾರ್ಖಾನೆ ಕಾಯ್ದೆ ಅಂತೇಳಿ ಏನಂತ ಕರಿತೀವಿ, ಕಾರ್ಖಾನೆ ಕಾಯ್ದೆ, ಎರಡನೇ ಕಾರ್ಖಾನೆ ಕಾಯ್ದೆ ಅಂತ ಕರಿತೀವಿ. ಈ ಎರಡನೇ ಕಾರ್ಖಾನೆ ಕಾಯ್ದೆಯಾಗಿ ನಾವು ನೋಡ್ತೀವಿ 1891. ಇದಕ್ಕಿಂತ ಮುಂಚೆ ಬಂದಿತ್ತು ಒಂದು ಕಾರ್ಖಾನೆ ಕಾಯ್ದೆ 1881ರಲ್ಲಿ ಬಂದಿತ್ತು ಅಂತ ಹೇಳ್ತೀವಿ. ಆದರೂ ಕೂಡ ನಾವು ಒಂದು ಬಾಲಕಾರ್ಮಿಕವಾಗಿ ಮಕ್ಕಳು ದುಡಿಮೆಯ ವಯೋಮಿತಿಯನ್ನು ನಿಗದಿಪಡಿಸಲಾಯಿತು. ಹಾಗಾಗಿ ಎರಡನೇ ಕಾರ್ಖಾನೆ ಕಾಯ್ದೆ 1891ರಲ್ಲಿ ಬರ್ತದೆ. ಯಾರಪ್ಪ ಜಾರಿಗೆ ತಂದಂದಾಗ ಲಾರ್ಡ್ ಲ್ಯಾನ್ಸ್ ಡೌನ್ ಅಂತ ಕರಿತೀವಿ. ಯಾರಂತ ಕರಿತೀವಿ? ಲಾರ್ಡ್ ಲ್ಯಾನ್ಸ್ ಡೌನ್ ಅಂತ ಕರಿತೀವಿ. ಈ ಲಾರ್ಡ್ ಲ್ಯಾನ್ಸ್ ಡೌನ್ ಏನು ಮಾಡ್ತಾನೆ, ಎರಡನೇ ಫ್ಯಾಕ್ಟರಿ ಕಾಯ್ದೆಯನ್ನು ಜಾರಿಗೆ ತಂದ. ಈ ಕಾಯ್ದೆ ಅನುಸಾರವಾಗಿ 9 ವರ್ಷದ ಮೇಲ್ಪಟ್ಟ, ಎಷ್ಟು ವರ್ಷ? 9 ವರ್ಷ ಅಂತ ಕರಿತೀವಿ. 9 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳು, 9 ವರ್ಷ ಮೇಲ್ಪಟ್ಟ ಅಂತ ಹೇಳಾಗ್ತದೆ. ಈ 9 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳು ಎಲ್ಲಿ ದುಡಿಬೋದು ಅಂತ ಹೇಳಾಗ್ತದೆ, ನಾವು ಕಾರ್ಖಾನೆಯಲ್ಲಿ ದುಡಿಬೋದು. 9 ವರ್ಷ ಮೇಲ್ಪಟ್ಟ ಮಕ್ಕಳು ಕಾರ್ಖಾನೆಯಲ್ಲಿ ದುಡಿಬೋದು. ದಿನಕ್ಕೆ 11 ಗಂಟೆ ಕೆಲಸ. ಅಲ್ಲಿ ಮೊದಲನೇದರಲ್ಲಿ 9 ಗಂಟೆ ಇತ್ತು, ಇಲ್ಲಿ 11 ಗಂಟೆ ಕೆಲಸ ಅಂತ ಹೇಳಾಗ್ತದೆ. ದಿನಕ್ಕೆ 11 ಗಂಟೆ ಕೆಲಸ, ಅರ್ಧ ಗಂಟೆ ವಿಶ್ರಾಂತಿ. ಎಷ್ಟ್ರಿ? ಅರ್ಧ ಗಂಟೆ ವಿಶ್ರಾಂತಿ ಹೇಳಾಗ್ತದೆ. ಅಲ್ಲಿ 1 ತಾಸಿತ್ತು, ಇಲ್ಲಿ ಅರ್ಧ ಗಂಟೆ ವಿಶ್ರಾಂತಿ. ಆಮೇಲೆ ಏನಪ್ಪ ಅಂದಾಗ ವಾರಕ್ಕೆ 1 ದಿನ ರಜೆ. ಇಲ್ಲಿ ಏನಂತ ಹೇಳ್ಬೋದು ರೀ, ವಾರಕ್ಕೆ 1 ದಿನ ರಜೆಯನ್ನು ನೋಡ್ತೀವಿ ಅಂತಿದೆ. ಹಾಗಾಗಿ ಈ ಒಂದು ಫ್ಯಾಕ್ಟ್ರಿ ಕಾಯ್ದೆಯನ್ನು 12 ವರ್ಷಕ್ಕಿದ್ದಂಥ ಒಂದು ವಯೋಮಿತಿಯನ್ನು ಮತ್ತೆ ಕಡಿಮೆ ಮಾಡ್ತಾನೆ. ಹಾಗಾಗಿ 9 ವರ್ಷ ಮೇಲ್ಪಟ್ಟದವರು ಕಾರ್ಖಾನೆಯಲ್ಲಿ ದುಡಿಬೋದು ಅಂತೇಳಿ ಲಾರ್ಡ್ ಲ್ಯಾನ್ಸ್ ಡೌನ್ ಒಂದು ಕಾಯ್ದೆಯನ್ನು ಜಾರಿಗೆ ತಂದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ 1891ರಲ್ಲಿ ಅಂತ ಹೇಳಿದೆ. ಇದಿಷ್ಟು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು
ಇದಾದ ನಂತರ ಪುನಃ ಇಲ್ಲೇ ಮತ್ತೊಂದು ಪ್ರಮುಖವಾಗಿ ನಾವು ನೋಡ್ತೀವಿ 1893 ಅಂತ ಕರಿತೀವಿ. ಈ 1893 ಏನಂತ ಹೇಳಾಗ್ತದೆ, ಎರಡನೇ ಬಾರಿಗೆ, ಎಷ್ಟನೇ ಬಾರಿಗೆ, 1893 INC ಅಧಿವೇಶನ ನಡೀತದ. ಯಾವಪ್ಪ ಅಂದಾಗ ಲಾಹೋರ್ INC ಅಧಿವೇಶನ. 1893 ಲಾಹೋರ್ INC ಅಧಿವೇಶನದ ಅಧ್ಯಕ್ಷತೆಯನ್ನು ಎರಡನೇ ಬಾರಿಗೆ, ಎಷ್ಟನೇ ಬಾರಿಗೆ, ಎರಡನೇ ಬಾರಿಗೆ ವಹಿಸಿಕೊಂಡವರು ಅವರೇ ಯಾರಂತ ಹೇಳಾಗ್ತದೆ, ದಾದಾಬಾಯಿ ನವರೋಜಿ ವಹಿಸ್ಕೊಳ್ತಾರೆ. ಮೊದಲನೇ ಬಾರಿಗೆ ಎಲ್ಲಿ ವಹಿಸ್ಕೊಂಡಿದ್ರು, ಕಲ್ಕತ್ತಾದಲ್ಲೇ ವಹಿಸ್ಕೊಂಡಿದ್ರು. ತದನಂತರ ಎರಡನೇ ಬಾರಿಗೆ ಲಾಹೋರ್ INC ಅಧಿವೇಶನದ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿ ಅವರು 1893 ವಹಿಸ್ಕೊಂಡ್ರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಇದೇ 1893 ಏನಂತ ಹೇಳಾಗ್ತದೆ, 1893 ಏನಂತ ಹೇಳ್ತೀವಿ, ಬಾಲಗಂಗಾಧರ್ ತಿಲಕರು ಅಂತೇಳಿ, ಯಾರಂತ ಹೇಳ್ತೀವಿ, ಬಾಲಗಂಗಾಧರ್ ತಿಲಕರು ಗಣೇಶ ಉತ್ಸವವನ್ನು ಆರಂಭಿಸಿದರು. ನೆನ್ಪಿಟ್ಕೊಂಡು, ಭಾಳ ಇಂಪಾರ್ಟೆಂಟು, ಗಣೇಶ ಉತ್ಸವವನ್ನು ಆರಂಭಿಸಿದ್ರು ಅಂತೇಳಿ ನಾವು ನೋಡ್ತೀವಿ. ಸುಮಾರು ಬಾರಿ ಪ್ರಶ್ನೆ ಆಗಿದೆ, ಗಣೇಶ ಉತ್ಸವವನ್ನು ಯಾರು ಆರಂಭಿಸಿದ್ರು ಅಂತ ಕೇಳೋಣ, ಬಾಲಗಂಗಾಧರ್ ತಿಲಕರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಪುನಃ ಏನಂತ ಹೇಳಾಗ್ತದೆ, ಗಣೇಶ ಉತ್ಸವ ಆರಂಭಿಸಿದ್ರು. ಅದರ ಜೊತೆಗೆ 1896 ಶಿವಾಜಿ ಜಯಂತಿಯನ್ನು ಕೂಡ ಆರಂಭಿಸಿದ. ಯಾವುದು, ಮಹಾರಾಷ್ಟ್ರದಲ್ಲಿ ಶಿವಾಜಿ ಜಯಂತಿಯನ್ನು ಕೂಡ ಶಿವಾಜಿ ಜಯಂತಿಯನ್ನು ಕೂಡ ಆರಂಭಿಸಿದರು ಮಹಾರಾಷ್ಟ್ರದಲ್ಲಿ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಇದಿಷ್ಟು ಸಂಪೂರ್ಣವಾಗಿ ನಾವು ಮಂದಗಾಮಿಗಳ ಯುಗದಲ್ಲಿ ನಡೆದ ಕೆಲವೊಂದು ಇವೆಂಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. 1893 INC ಅಧಿವೇಶನದ ಎರಡನೇ ಬಾರಿಗೆ ಅಧ್ಯಕ್ಷತೆ ವಹಿಸ್ಕೊಂಡಂಥ ವ್ಯಕ್ತಿ ಯಾರಂತ ಹೇಳ್ತೀವಿ, ದಾದಾಬಾಯಿ ನವರೋಜಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟಲ್ಲಿ ನಾವು ನೋಡ್ತೀವಿ. ಇನ್ನು ಇದಾದ ನಂತರ ಪುನಃ ಏನಾಗ್ತದೆ, ಈ 1895 ಅಂತೇಳಿ 1895 INC ಅಧಿವೇಶನ ಬರ್ತದೆ. ಯಾವುದಂತ ಹೇಳ್ತೀವಿ, ಪುನಾ INC ಅಧಿವೇಶನ. ಪುನಾ INC ಅಧಿವೇಶನ, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಈ ಪುನಾ INC ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಯಾರಂತ ಹೇಳಾಗ್ತದೆ, ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ. ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ನಾವು ಕರಿತೀವಿ. ಸುರೇಂದ್ರನಾಥ್ ಬ್ಯಾನರ್ಜಿ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದ ಅಂತೇಳಿ ನಾವು ನೋಡ್ತೀವಿ. ಹಾಗಾದರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡ್ರು. ಏನು ವಿಶೇಷತೆಪ್ಪ ಅಂದ್ರೆ, ಈ ಸುರೇಂದ್ರನಾಥ್ ಬ್ಯಾನರ್ಜಿಯನ್ನು ಭಾರತ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಅಂತ ಕರೆಯಲಾಗ್ತದೆ. ಇವರನ್ನು ಏನಂತ ಕರಿತೀವಿ, ಭಾರತದ ರಾಷ್ಟ್ರೀಯ ಅಂತ ಕರಿತೀವಿ. ರಾಷ್ಟ್ರೀಯ ಚಳುವಳಿಯ, ಈ ಚಳುವಳಿ ಅಂತ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಅಂತೇಳಿ ಕರೆಯಲಾಗ್ತದೆ. ಪಿತಾಮಹ ಅಂತೇಳಿ ಇವರನ್ನು ಕರಿತೀವಿ. ಕೇಳ್ಬೋದು, ಭಾರತ ರಾಷ್ಟ್ರೀಯ ಚಳುವಳಿ ಪಿತಾಮಹ ಅಂತ ಯಾರನ್ನು ಕರೆಯಲಾಗ್ತದೆ, ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನು ಕರಿತೀವಿ ಅಂತೇಳಿ. ಹಲವಾರು ಚಳುವಳಿಗೆ ಸ್ಫೂರ್ತಿಯನ್ನು ಕೊಟ್ಟವರು ಸುರೇಂದ್ರನಾಥ್ ಬ್ಯಾನರ್ಜಿ. ಹಾಗಾಗಿ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಅಂತೇಳಿ ಇವರನ್ನು ಕರೆಯಲಾಗ್ತದೆ. ಇವರು ರಚಿಸಿದ ಒಂದು ಕೃತಿ, ಸುರೇಂದ್ರನಾಥ್ ಬ್ಯಾನರ್ಜಿ ರಚಿಸಿದ ಒಂದು ಕೃತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಯಾವುದಪ್ಪ ಅಂದಾಗ ಅ ನೇಷನ್ ಇನ್ ದ ಮೇಕಿಂಗ್. ಯಾವುದಂತ ಹೇಳ್ತೀವಿ, ಅ ನೇಷನ್ ಇನ್ ದ ಮೇಕಿಂಗ್ ಅಂತ ಕರಿತೀವಿ. ಅ ನೇಷನ್ ಇನ್ ದ ಮೇಕಿಂಗ್ ಎಂಬ ಕೃತಿಯನ್ನು ರಚನೆ ಮಾಡಿದರು. ಜೊತೆಗೆ ಒಂದು ಪತ್ರಿಕೆಯನ್ನು ಕೂಡ ಹೊರಡಿಸಿದ್ರು, ದಿ ಬೆಂಗಾಲ್ ಎಂಬ ಪತ್ರಿಕೆಯನ್ನು ಹೊರಡಿಸಿದ್ರು. ಬೆಂಗಾಲ್ ಅಂತ ಕರಿತೀವಿ. ದಿ ಬೆಂಗಾಲ್ ಎಂಬ ಪತ್ರಿಕೆ ಕೂಡ ಇವರು ಹೊರಡಿಸಿದ್ರು ಅಂತೇಳಿ. ಕೃತಿ ಅ ನೇಷನ್ ಇನ್ ದ ಮೇಕಿಂಗ್, ಪತ್ರಿಕೆ ದಿ ಬೆಂಗಾಲ್ ಎಂಬ ಪತ್ರಿಕೆ ಕೂಡ ಇವರ ಕಾಲದಲ್ಲಿ ಹೊರಡಿಸಿದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಇನ್ನು 1896 ಒಂದು ಅಧಿವೇಶನ ಬರ್ತದೆ. ಯಾರಂತ ಹೇಳ್ತೀವಿ, ಕಲ್ಕತ್ತಾ ಅಧಿವೇಶನ ಅಂತೇಳಿ. ಯಾವ್ದು ಕರಿತೀವಿ, ಕಲ್ಕತ್ತಾ INC ಅಧಿವೇಶನ ಅಂತ ಕರಿತೀವಿ. ಕಲ್ಕತ್ತಾ INC ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡವರು ರಾಯ್ ಮುಲ್ತಾಲ್ ಸಹಾನಿ ಅಂತೇಳಿ. ರಾಯ್ ಮುಲ್ತಾಲ್ ಅಂತ ಕರಿತೀವಿ. ರಾಯ್ ಮುಲ್ತಾಲ್ ಸಹಾನಿ ಅಂತ ಕರಿತೀವಿ. ಈ ರಾಯ್ ಮುಲ್ತಾಲ್ ಸಹಾನಿ ಏನಪ್ಪ ಅಂದಾಗ ಕಲ್ಕತ್ತಾ INC ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸ್ಕೊಡ್ತಾರೆ. ಈ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ವಿಶೇಷ ಅಂದ್ರೆ, ವಂದೇ ಮಾತರಂ ಗೀತೆಯನ್ನು ಹಾಡಲಾಯಿತು. ಏನು ಹಾಡಲಾಯಿತು, ವಂದೇ ಮಾತರಂ ಗೀತೆಯನ್ನು ಹಾಡಲಾಯಿತು. ರಾಯ್ ಮುಲ್ತಾಲ್ ಸಹಾನಿ ಅಧಿವೇಶನ ಅಧ್ಯಕ್ಷತೆ ಕೊಟ್ಟ ಕಲ್ಕತ್ತಾ INC ಅಧಿವೇಶನದಲ್ಲಿ ವಂದೇ ಮಾತರಂ ಎಂಬ ಗೀತೆಯನ್ನು ಹಾಡಲಾಯಿತು. ಹಾಡಿದವರು ಯಾರಂತ ಹೇಳಾಗ್ತದೆ, ಈ ಹಾಡಿದವರು ರವೀಂದ್ರನಾಥ ಟ್ಯಾಗೋರ್ ಅಂತ ಕರಿತೀವಿ. ಯಾರಂತ ಕರಿತೀವಿ, ರವೀಂದ್ರನಾಥ ಟಾಗೋರ್. ರವೀಂದ್ರನಾಥ್ ಟಾಗೋರ್ ಇದನ್ನು ಹಾಡಿದವರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ
ರಚನೆ ಮಾಡಿದವರು ಬಂಕಿಮ್ ಚಂದ್ರ ಚಟರ್ಜಿ, ಬಟ್ ಇದನ್ನು ಹಾಡಿದವರು ಯಾರು ಅಂತ ಹೇಳಾಗ್ತದ ರವೀಂದ್ರನಾಥ್ ಟ್ಯಾಗೋರ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆನಂದ ಕಾವ್ಯ ಕೃತಿಯಿಂದ ಯಾವುದಂತ ಹೇಳಾಗ್ತದ ಆನಂದ ಕಾವ್ಯ ಅಂತ ಕರಿತೀವಿ. ಈ ಆನಂದ ಕಾವ್ಯ ಕೃತಿಯಿಂದ ವಂದೇ ಮಾತರಂ ಗೀತೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾಗಿ ರವೀಂದ್ರನಾಥ್ ಟ್ಯಾಗೋರ್ ಇದನ್ನು ಯಾವ INC ಅಧಿವೇಶನದಲ್ಲಿ, ಕಲ್ಕತ್ತಾ INC ಅಧಿವೇಶನದಲ್ಲಿ ಹಾಡಿದರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟು ಇವ್ರ ಬಗ್ಗೆ ನೋಡ್ತೀವಿ. ಇನ್ನು ಇದಾದ ನಂತರ ಪುನಃ ಏನು ನಾವು ನೋಡ್ತೀವಿ ಅಂದಾಗ ಇಲ್ಲಿ ಪ್ರಮುಖವಾಗಿ ಮತ್ತೆ ಕೆಲವೊಂದಿಷ್ಟು ಅಂಶಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. 1896 ಕಲ್ಕತ್ತಾ INC ಅಧಿವೇಶನ ಅಂತೇಳಿ ನಾವು ನೋಡ್ತೀವಿ. ಇದಾದ ನಂತರ ಮತ್ತೊಂದು ಪ್ರಮುಖ ವರ್ಷ ಬರ್ತದೆ 1897 ಅಂತೇಳಿ, ಹೌದಾ. ಈ 1897 ಅಂದಾಗ ಇಲ್ಲಿ ಪ್ರಮುಖವಾಗಿ ನಾವೇನು ನೋಡ್ತೀವಿ ಅಂದಾಗ 1897 ಜೂನ್ 22 ಅಂತೇಳಿ ಎಷ್ಟನ್ನು ಕೈಲಾಗ್ತದೆ ಜೂನ್ 22ರಲ್ಲಿ ಒಂದು ಘಟನೆ ಆಗ್ತದೆ. ಏನು ಘಟನೆ ಆಗ್ತದೆ ಅಂದಾಗ ಜೂನ್ 22ರಂದು ಒಂದು ಘಟನೆ ಆಗ್ತದೆ. ಇಲ್ಲಿ ಪ್ಲೇಗ್ ನಿಯಂತ್ರಣ ಅಧಿಕಾರಿ ಯಾವುದಂತ ಕರಿತೀವಿ, ಪ್ಲೇಗ್ ನಿಯಂತ್ರಣ ಅಂತ ಕರಿತೀವಿ, ನಿಯಂತ್ರಣ ಅಧಿಕಾರಿ ಅಂತ ಕರಿತೀವಿ. ಪ್ಲೇಗ್ ನಿಯಂತ್ರಣ ಅಧಿಕಾರಿ ರ್ಯಾಂಡನ ಹತ್ಯೆ ಆಗ್ತದೆ. ರ್ಯಾಂಡ್ ಹತ್ಯೆ ಆಗ್ತಾನೆ ಅಂಥೇಳಿ ನಾವು ನೋಡ್ತೀವಿ. ರ್ಯಾಂಡನ ಹತ್ಯೆ ಆಗ್ತದೆ. ಯಾಕೆ ಹತ್ಯೆ ಆಯಿತು ಅಂದಾಗ ಅಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಭೇದಿಸ್ತಾ ಹೋದಾಗ ರಹಸ್ಯ ಗೊತ್ತಾಗ್ತದೆ. ಈ ಪ್ಲೇಗ್ ನಿಯಂತ್ರಣ ಅಧಿಕಾರಿ ಎಲ್ಲಿಗೆ ಬಂದಿರ್ತಾನಂದ್ರೆ ಪುಣೆಗೆ ಬಂದಿರ್ತಾನೆ. ಎಲ್ಲಿಗೆ ಬಂದಿರ್ತಾನೆ ರೀ, ಪುಣೆಗೆ ಬಂದಿರ್ತಾನೆ. ಆದ್ರೆ ಪುಣೆಗೆ ಬಂದಾಗ ಈತ ಪ್ಲೇಗವನ್ನು ಕಂಟ್ರೋಲ್ ಮಾಡೋಕ್ಕೆ ಇವನನ್ನು ನೇಮಕ ಮಾಡಿ ಕಳಿಸಿದಾಗ ಈತ ಎಲ್ಲ ರೈತರ ಮನೆಗಳ ಮೇಲೆ ದೌರ್ಜನ್ಯವನ್ನು ಎಸಗ್ತಾನೆ. ದೌರ್ಜನ್ಯ ಅಂತಂದ್ರೆ ಆ ರೈತರಲ್ಲಿ ಪ್ಲೇಗ್ ರೋಗದ ಅಂತ ತಿಳ್ಕೊಂಡು ಅವರ ಮನೆಯಲ್ಲಿದ್ದಂಥ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ತೆಗೆದ ಅಂಗಳಕ್ಕೆ ಚೆಲ್ಲಕ್ಕೆ, ಬೀದಿಗಳಲ್ಲಿ ಚೆಲ್ಲಕ್ಕೆ ಮುಂದಾದ. ಹೀಗಾಗಿ ಏನಂತ ಹೇಳಾಗ್ತದೆ, ರೈತರ ಮನೆಯಲ್ಲಿ ಮೊದಲೇ ಸಂಪ್ರದಾಯಸ್ಥರು ಅಂತ ಹೇಳ್ತೀವಿ ರೈತರು ಅಥವಾ ಭಾರತೀಯರು. ಈ ಭಾರತೀಯರು ಮೊದಲೇ ಸಂಪ್ರದಾಯಸ್ಥರಾಗಿದ್ದರಿಂದ ಅವರ ಮನೆಯಲ್ಲಿ ಬೂಟುಗಾಲೆ ಹಂಗೆ ಹೋಗ್ತಾನೆ. ನಡಮಣಿ ಅನ್ನಂಗಿಲ್ಲ, ದೇವರ ಕೋಣೆ ಅನ್ನಂಗಿಲ್ಲ, ಆಮೇಲೆ ಅಡುಗೆ ಮನೆ ಅನ್ನಂಗಿಲ್ಲ, ಅದರ ಜೊತೆಗೆ ಬಾಣಂತಿಯರ ಕೋಣೆ ಅನ್ನಂಗಿಲ್ಲ. ಹಿಂಗೆ ಒಂದು ಏನಪ್ಪ ಅಂದಾಗ ದರ್ಪವನ್ನು ತೋರಿ ಅಶುದ್ಧವಾಗಿ ನಡ್ಕೊಳ್ತಾನೆ. ಹಾಗಾಗಿ ಅಪವಿತ್ರತೆಯಿಂದ ನಡ್ಕೊಂಡಾಗ ಅಲ್ಲಿ ರೈತರು ಇವನ ಮೇಲೆ ಕೆಂಡವನ್ನು ಕಾರಕ್ಕೆ ಶುರು ಮಾಡ್ತಾನೆ. ಆವಾಗ ಇದೇ ಸಂದರ್ಭದಲ್ಲಿ ಈತನನ್ನು ಏನಪ್ಪ ಅಂದ ಪುಣೆಯಲ್ಲಿ ಚಾಪೇಕರ್ ಸಹೋದರರು ಯಾರಂತ ಕರಿತೀವಿ, ಚಾಪೇಕರ್ ಸಹೋದರರು ಅಂತ ಹೇಳಾಗ್ತದ. ಈ ಚಾಪೇಕರ್ ಸಹೋದರರು ಯಾರನ್ನು ಹತ್ಯೆ ಮಾಡ್ತಾರಂತ ಹೇಳಾಗ್ತದ, ಪ್ಲೇಗ್ ನಿಯಂತ್ರಣ ಅಧಿಕಾರಿಯಾದ ರ್ಯಾಂಡನನ್ನು ಹತ್ಯೆ ಮಾಡ್ತಾರೆ. ಚಾಪೇಕರ್ ಸಹೋದರನಾದಂಥ ವಾಸುದೇವ ಅಂತ ಕರಿತೀವಿ, ವಾಸುದೇವ, ದಾಮೋದರ್ ಮತ್ತು ಇನ್ನೊಂದು ಬಾಲಕೃಷ್ಣ ಅಂತ ಕರಿತೀವಿ. ಬಾಲಕೃಷ್ಣ, ವಾಸುದೇವ್, ದಾಮೋದರ್ ಮತ್ತು ಬಾಲಕೃಷ್ಣ ಇವರು ಸಂಪೂರ್ಣವಾಗಿ ಪ್ಲೇಗ್ ನಿಯಂತ್ರಣ ಅಧಿಕಾರಿಯಾದ ಯಾರನ್ನು ಕೊಂದ ಹಾಕ್ತಾರಂದಾಗ ರ್ಯಾಂಡನನ್ನು ಕೊಂದ ಹಾಕ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು ರ್ಯಾಂಡ್ ಬಗ್ಗೆ ನೋಡ್ತೀವಿ. ಇನ್ನು ಇದಾದ ನಂತರ 1897 ಆಯಿತು. ಇದಾದ ನಂತರ ಅತ್ಯಂತ ಪ್ರಮುಖವಾದ ಮತ್ತೊಂದು ವರ್ಷವನ್ನು ನಾವು ನೋಡ್ತೀವಿ. ಯಾವುದಂತ ಹೇಳಾಗ್ತದೆ, ಪ್ರಮುಖವಾದ ವರ್ಷ 1900 ಅಂತೇಳಿ ಎಷ್ಟಂತೀವಿ 1900. 1897 ನಂತರ 1900 ನಾವು ನೋಡ್ತೀವಿ ಲಾಹೋರ್ INC ಅಧಿವೇಶನ. ಯಾವುದಂತ ಹೇಳಾಗ್ತದ, ಲಾಹೋರ್ INC ಅಧಿವೇಶನ ನಡೀತದ. ಈ ಲಾಹೋರ್ INC ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂದಾಗ ಬಹಳ ಇಂಪಾರ್ಟೆಂಟ್ ರೀ. ಈ ಒಂದು INC ಅಧಿವೇಶನ ಬಹಳ ಸುಮಾರು ಎಕ್ಸಾಮ್ದಲ್ಲಿ ಕೂಡ ಪ್ರತಿ ಬಾರಿ ಕೇಳ್ಯಾನ. ಇದರ ಬಗ್ಗೆ ಏನು ಕೇಳ್ಯಾನ ಅಂದಾಗ ಯಾವ INC ಅಧಿವೇಶನದಲ್ಲಿ ನಮ್ಮ ಕನ್ನಡದ ವ್ಯಕ್ತಿ INC ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದ ಅಂತೇಳಿ ನೋಡಿದ್ದೀವಿ. ಹಾಗಾದ್ರೆ ಲಾಹೋರ್ INC ಅಧಿವೇಶನ ಅಧ್ಯಕ್ಷತೆಯನ್ನು ನಮ್ಮ ಮೊದಲ ಕನ್ನಡಿಗ ಅಂತೇಳಿ ಅಧ್ಯಕ್ಷ ಅಂದ್ರೆ INC ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡ ಮೊದಲ ಕನ್ನಡಿಗ ಅಂತ ಹೇಳಾಗ್ತದ. ಕನ್ನಡಿಗ ಯಾರಂತ ಹೇಳ್ತೀವಿ, ನಾರಾಯಣ್ ಚಂದಾವರ್ಕರ್ ಅಂತೇಳಿ, ನಾರಾಯಣ್ ಚಂದಾವರ್ಕರ್ ಅಂತೇಳಿ ನಾನು ನಾರಾಯಣ್ ಚಂದಾವರ್ಕರ್ ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡ್ರು. ಎಲ್ಲಿ, ಲಾಹೋರ್. ಯಾವಾಗ, 1900 ಮೊದಲ INC ನಡೀತದ. ಮೊದಲ ಕನ್ನಡಿಗ ವ್ಯಕ್ತಿ ಯಾರಪ್ಪ ಅಂತ ಕೇಳ್ಯಾನ, ನಾರಾಯಣ್ ಚಂದಾವರ್ಕರ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದು ಕೂಡ ನಾವಲ್ಲಿ ನೋಡ್ತೀವಿ ಸ್ನೇಹಿತರೆ. ಹಾಗಾಗಿ
1900ರಲ್ಲಿ ನಡೆದಂಥ ಈ ಒಂದು INC ಅಧಿವೇಶನ ಕೂಡ ಭಾಳ ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಇದಾದ ನಂತರ ಅತ್ಯಂತ ಪ್ರಮುಖವಾಗಿ ಮತ್ತೊಂದು INC ಅಧಿವೇಶನ ನಡೀತದ ಯಾವುದಂತ ಹೇಳಿದಾಗ 1902ರಲ್ಲಿ ಯಾರಂತ ಹೇಳ್ತೀವಿ 1902ರಲ್ಲಿ ಅಹಮದಾಬಾದ್ ಅಂತ ಕರಿತೀವಿ. ಯಾವ್ದಂತ ಹೇಳ್ತೀವಿ ಅಹಮದಾಬಾದ್